ನಮ್ಮೆಲ್ಲರ ಮಾನಸಕ್ಕೆ ಒಂದೇ ಜನ್ಮದಲ್ಲಿ ಮುಕ್ತಿ ಮಹೋತ್ಸವವನ್ನು ನಡೆಸುವಂತಹ ಅದ್ವಿತೀಯವಾದಂತಹ ಧರ್ಮ, ಅದುವೇ ವೀರಶ್ರೀ ಧರ್ಮ. ಇಂತಹ ಮಹಿಮಾನ್ವಿತ ಸಾರವನ್ನು ಸಾರುಧಾರವಾಗಿ ಸಾರ್ವಜನಿಕಗೊಳಿಸತಕ್ಕಂತಹ ಶ್ರೀ ಜಗದ್ಗುರು ಪಂಚ ಆಚಾರ್ಯರ ಪರಮ ಸಾನ್ನಿಧ್ಯದಲ್ಲಿ ಸಾಗಿಕೊಂಡು ಬಂದಿರತಕ್ಕಂತಹ ಶ್ರೀ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಕಾರ್ಯಕ್ರಮ ಇದೀಗ ಮಾನ್ಯ ಉಪಸಭಾಪತಿಗಳಾಗಿರ್ತಕ್ಕಂತಹ ರುದ್ರಪ್ಪ ಲಮಾಣಿಯವರಿಂದ ಜ್ಯೋತಿ ಪ್ರಜ್ವಲನೆ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಬಾಳೆಹೊನ್ನೂರು ಇವರ ಪಾದಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಶ್ರೀಮದ್ ಉಜ್ಜಯಿನಿ ಸಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಉಜ್ಜಯಿನಿ ಇವರ ಪಾದಗಳಿಗೆ ನಮಸ್ಕರಿಸಿ, ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲ ಇವರ ಪಾದಗಳಿಗೆ ನಮಸ್ಕರಿಸಿ, ಶ್ರೀಮದ್ ಶ್ರೀ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಕಾಶಿ ಇವರ ಪಾದಗಳಿಗೆ ನಮಸ್ಕರಿಸಿ, ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಭಗವತ್ಪಾದಕರು ಇವರ ಪಾದಗಳಿಗೆ ನಮಸ್ಕರಿಸಿ, ಈ ಒಂದು ಸಮ್ಮೇಳನದ ಅಧ್ಯಕ್ಷರಾದಂಥ ಶ್ರೀ ಶಸ್ತ್ರ ಬಣ್ಣೆ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿಂಧಗಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು ಪಾದಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮವನ್ನು ಸ್ವಲ್ಪ ದಿವಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪಂಚಪೀಠಾಧೀಶ್ವರರನ್ನ ಅನಿರೀಕ್ಷಿತವಾಗಿ ದಾವಣಗೆರೆಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಬೆಂಗಳೂರಿಗೆ ಚುನಾವಣೆ ಬದ್ಧತೆಯಿಂದ ಸಿಗ್ತಾಯಿತು. ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳ ಆದೇಶದಂತೆ ನಮ್ಮ ಈ ಮಠದ ಶತಸ್ಥಲ ಬ್ರಹ್ಮಿ ಗುರು ಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಬೆಂಗಳೂರು ಬಹಳ ಬೇಗನೆ ಕಾರ್ಯಕ್ರಮವನ್ನು ಮಾಡಿ ಮತ್ತು ನಿನ್ನೆ ದೇವರನ್ನ ಲೋಕಾರ್ಪಣೆ ಮಾಡಿದರು. ಪರಮ ಪೂಜ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಬಹಳಷ್ಟು ಜನ ತಾವೆಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಹಬ್ಬದಂತೆ ಆಚರಣೆ ಮಾಡಿ ಪರಮ ಪೂಜ್ಯರು ನೀವು ನಡೆದು ಪಾದವ ನಿಂತ ಕ್ಷೇತ್ರವೇ ಸುಕ್ಷೇತ್ರ ಎನ್ನುವಂತೆ ಇವತ್ತು ಬೆಂಗಳೂರಿಗೆ ಬಂದಿದ್ದು ನಮ್ಮೆಲ್ಲರ ಸೌಭಾಗ್ಯ. ಈ ಸೌಭಾಗ್ಯವನ್ನ ಸವಿತಕ್ಕಂಥ ಪುಣ್ಯ ನಿಮ್ಮೆಲ್ಲರೂ ದೊರೆತಿದ್ದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅನೇಕ ಪರಮ ಪೂಜ್ಯರು ರಾಜ್ಯದಿಂದ ಬೇರೆ ಬೇರೆ ರಾಜ್ಯದಿಂದ ನಮ್ಮ ಹುಕ್ಕೇರಿ ಮಠದಿಂದ ಅಂದ್ರೆ ಹಾವೇರಿ ಹುಕ್ಕೇರಿ ಮಠದ ಹುಕ್ಕೇರಿ ಮಠದ ಪೂಜ್ಯರು ಕೂಡ ಇಲ್ಲಿ ಬಂದು ನೆರೆದಂತ ಎಲ್ಲ ನಮ್ಮ ಪರಮ ಪೂಜ್ಯ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರಿಯವರು ಪರಮ ಪೂಜ್ಯ ಶತಸ್ಥಲ ಬ್ರಹ್ಮ ವಿಮಲ ರೇಣುಕಾ ವೀರಮೂರ್ತಿ ಮುನಿ ಶಿವಾಚಾರ್ಯ ಸ್ವಾಮಿಗಳು ಮುಕ್ತಿ ಮಂದಿರ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂಕಾಪುರದ ಆದಿಯಾಗಿ ಒಳಗೊಂಡಂತೆ ಎಲ್ಲ ನಾಡಿನ ಹರಗಳು ಚರಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷ ಈ ಕಾರ್ಯಕ್ರಮದಲ್ಲಿ ನವ್ಯ ಸಾಹಿತಿಗಳಾದಂಥ ವೀರಶೈವ ಪಂಚಸೂತ್ರ ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ಬಂದಂತ ಶ್ರೀ ರವಿ ಖಂಡ್ರವರೇ ಮತ್ತು ಈ ಗ್ರಂಥದ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಬಂದಂತ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರೇ, ಪ್ರಶಾಂತ್ ಇಬ್ಬನ್ಪೇಟೆ ಅವರೇ ಮತ್ತು
ವೇದಿಕೆ ಮೇಲೆ ಮುಂಭಾಗದಲ್ಲಿರುವ ಎಲ್ಲ ತಾಯಂದಿರೆ, ಈ ಗ್ರಾಮದ ಎಲ್ಲ ಹಿರಿಯರೇ, ನೀವೆಲ್ಲರೂ ಕೂಡ ನಿನ್ನೆಯಿಂದ ಮತ್ತೆ 7 ದಿವಸಗಳ ಪುರಾಣವನ್ನ ಎಲ್ಲ ಕೇಳಿದೆ. ಅಜ್ಜವರು ನಿನ್ನೆ ತಮ್ಮ ಆಶೀರ್ವಾದದಲ್ಲಿ ರಂಭಾಪುರಿ ಅಜ್ಜವರು ಈಗಾಗಲೇ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮ ಗುರುಸಾಂತೇಶ್ವರ ಸ್ವಾಮಿಗಳು ಕೂಡ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಈ ಒಂದು ಪ್ರಪಂಚಕ್ಕೆ ಶಿವನ ಅವತಾರದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಸಂದೇಶವನ್ನ ಬಹಳ ಯುಗಾಂತರಗಳ ಹಿಂದೆ ಸಾಗಿದಂಥವರು ಪಂಚಾಧೀಶರು, ಪಂಚಪೀಠದವರು ಅನ್ನೋದನ್ನ ಬಹಳಷ್ಟು ಹೇಳಿದರು. ತಮ್ಮ ಆಶೀರ್ವಚನದಲ್ಲಿ ಎಲ್ಲ ವಿವರಗಳನ್ನ ಪರಮ ಪೂಜ್ಯರು ಎಲ್ಲವನ್ನ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನನಗೂ ನೆಗಳೂರು ಮಠಕ್ಕೂ ಅತ್ಯಂತ ಅವಿನಾಭಾವ ಸಂಬಂಧ. ಹಿಂದಿನ ಶಿವಾನಂದ ಶ್ರೀಗಳು ಶಿವಾಚಾರ್ಯರು ನನ್ನ ಅತ್ಯಂತ ಪರಮ ಗುರುಗಳು. ಏನಾದರೂ ಇವತ್ತು ನಾನು ಗುರುಗಳನ್ನ ಕಂಡು ಅವರ ಆಶೀರ್ವಾದವನ್ನ ಪಡೆದು ನನ್ನ ವಿದ್ಯಾರ್ಥಿ ಜೀವನದಿಂದಲೇ ನನ್ನನ್ನು ಆಶೀರ್ವಚನ ಮಾಡಿ ನನ್ನನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣೀಭೂತರಾದವರು ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಅಂದರೆ ತಪ್ಪಾಗಿರ್ತದೆ. ನಾನು ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಲಿ, ಗಾಂಧಿಯ ಶಾಸಕರಾಗಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹಣ್ಣೆತ್ತಿ ನನ್ನ ಮತಕ್ಷೇತ್ರಕ್ಕೆ ಒಳಪಡ್ತಾರೆ. ಅವತ್ತು ಅಜ್ಜರು ನನಗೆ ಬಹಳ ರೀತಿ ಆಶೀರ್ವಾದ ಮಾಡಿ, ಆದ್ರೆ ಮುಂದೆ ನಾನು ಹಾವೇರಿಯ ಶಾಸಕರಾಗಿ ಬರ್ತದೆ ಅಂತ ನಮಗೆ ಗೊತ್ತಿರ್ತಿಲ್ಲ. ಆದ್ರೆ ಕಾರಣಾಂತರದಿಂದ ಹಾವೇರಿನೂ ಕೂಡ ರಿಸರ್ವೇಶನ್ ಆಗಿದ್ದರಿಂದ ನಮ್ಮ ಗುರುಶಾಸ್ತ್ರೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಾನು ಹಾವೇರಿ ಮತಕ್ಷೇತ್ರಕ್ಕೆ ಬಂದು ಶಾಸಕನಾದೆ ಅನ್ನೋದಕ್ಕೆ ಈ ಮಠವೇ ಸಾಕ್ಷಿ ಅನ್ನೋದನ್ನ ನನಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮುಂದೆ ಪರಮ ಪೂಜ್ಯ ನಮ್ಮ ರಂಭಾಪುರಿ ಜಗದ್ಗುರುಗಳು, ನಾನು ಎಲ್ಲಿ ಇದ್ರು, ನಾನು ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ, ನನ್ನನ್ನು ಪ್ರತಿ ವರ್ಷನೂ ಕೂಡ ಅವರು ಎಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲೇ ನನ್ನನ್ನು ಕರೆಸ್ತಾರೆ, ಕಾರ್ಯಕ್ರಮದಲ್ಲೇ ನನ್ನನ್ನು ಗೆಸ್ಟನ್ನಾಗಿ ಮಾಡ್ತಾರೆ. ಅಂತ ಪರಮ ಪೂಜ್ಯರು ನನಗೆ ಮೊನ್ನೆ ಒಂದು ಫೋನ್ ಮಾಡೋದು, ರುದ್ರಪ್ಪ ನೋಡು, ಈಗ ದಾವಣಗೆರೆ ಕಾರ್ಯಕ್ರಮ ಇತ್ತು, ಅದನ್ನ ನಾವು ಹಾವೇರಿಗೆ ನೆಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದೇವೆ, ಅದಕ್ಕೆ ನೀವೆಲ್ಲ ನಿಂತು ಕೆಲಸವನ್ನ ಮಾಡಬೇಕು ಅನ್ನೋದು. ನನಗೆ ಟೈಮೇ ಇಲ್ಲ. ಆಮೇಲೆ ಮೊದಲೇ ಇಲ್ಲಿ ಕಾರ್ಯಕ್ರಮ ರೂಪಣೆ ಆಗಿತ್ತು. 36 ಪೂಜ್ಯರುಗಳ ಹೆಸರಿನಲ್ಲಿ 36 ಒಳಗೆ ರಥೋತ್ಸವವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಗುರುಗಳು ಮಾತಾಡ್ತೇವೆ. ಆದ್ರೆ ಇದಕ್ಕಿದ್ದಾಗ ದೊಡ್ಡ ಗುರುಗಳ ಆಶೀರ್ವಾದ ನನಗೆ ಬಹಳ ಗಲಿಬಿಲಿ ಆಗ್ಬಿಡ್ತು. ಹೆಂಗಪ್ಪ ಕಾರ್ಯಕ್ರಮ ಮಾಡೋದು ಅಂತ ಹೇಳಿ ಕನ್ಯಾಲಯ ಮನೆಯಿಂದ ಸೀದಾ ಇಲ್ಲಿಗೆ ಬಂದು ಅಜ್ಜರಿಗೆ ಭೇಟಿಯಾಗಿ ಅದರ ಏನಾದ್ರು ಇಲ್ಲಿ ಕಾರ್ಯಕ್ರಮ ಮಾಡಿಸ್ತೇವೆ ಅಂತ ಹೇಳಿ, ಆಗ ನಮ್ಮ ಸಿದ್ದಣ್ಣ ಕರೆದು, ಸಿದ್ದಣ್ಣ ರೋಡ್ ಎಲ್ಲ ಮಾಡಪ್ಪ, ಅಜ್ಜ ಟ್ರೈನ್ ಹೇಳಿದ್ದಾರ ಮತ್ತು ಅಡ್ಡಿ ಪಲ್ಲಕ್ಕಿ ಉತ್ಸವ ಆಗ್ತದೆ ಅಂತ ಹೇಳಿ ಮತ್ತೆ ತಕ್ಷಣದಿಂದಲೇ 1 ಕೋಟಿ ರೂಪಾಯಿಗಳಿಂದ ಸರ್ಕಾರದಿಂದ ಮಂಜೂರು ಮಾಡಿಸಿ ಇಮಿಡಿಯೇಟ್ಲಿ ಕೆಲಸ ಚಾಲು ಮಾಡಿ, ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು 70 ಲಕ್ಷ ಕೆಲಸ ಅಡ್ಡಿ ಪಲ್ಲಕ್ಕಿ ಹೋಯಿತು, ಅದನ್ನು ಕೆಲಸ ಮಾಡಿದ್ರು. ಹಾಗಾಗಿ ನಮಗೆ ಸ್ವಲ್ಪ ನೆಗಳೂರಲ್ಲಿ ಅಂತ ಹೇಳಿ ತಕ್ಷಣ ಸುಲಭವಾಯಿತು. ಒಳ್ಳೆಯ ರಸ್ತೆಗಳೆಲ್ಲವೂ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಅಜ್ಜರು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈ ಒಂದು ಪಂಚಧೀಶರ ಪಂಚಪೀಠಾಧೀಶರ ಕಾರ್ಯಕ್ರಮ ಬಹಳ ಸುಗಮವಾಗಿ ನಡೀತಾ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ನಿನ್ನೆ ತಾವೆಲ್ಲರೂ ಬಂದು ಬಹಳ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಇವತ್ತು ಪೂಜ್ಯರು ನನಗೆ ನಿನ್ನೆ ಬಂದು ಉದ್ಘಾಟನೆ ಮಾಡಬೇಕು ಅಂದ್ರು. ಇವತ್ತು ಸೆಷನ್ ನಡೀತಾ ಇತ್ತು, ನನಗೆ ಅಲ್ಲಿ ಬಿಡೋದಿಲ್ಲ, ನಾನು ಅಲ್ಲಿ ಹೋಗಿ ಇರ್ಬೇಕು. ಆದ್ರೂ ಅಜ್ಜರ ಕಾರ್ಯಕ್ರಮ ಇವತ್ತೊಂದು ದಿವಸ ರಜೆ ಹಾಕಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರೂ ನೋಡ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ ಪಡೆತಕ್ಕಂಥ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಂತೀನಿ. ಅದರ ಈ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇಟ್ಟಿದೆ ಶಾಸಕರಾಗುವುದಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಅಂತರ್ಜಲನೂ ಕೂಡ ಬಹಳ ಒಳಗೆ ಹೋಗಿತ್ತು. ಹಾಗಾಗಿ ನಾನು ಶಾಸಕನಾದ ಮೇಲೆ ಅಪ್ಪರ್ ತುಂಗಾದ ನೀರನ್ನು ಹೊರಿಸಿ ಕೆರೆಗಳನ್ನು ತುಂಬತಕ್ಕಂಥದ್ದು ಮತ್ತೆ ಚೆಕ್ ಡ್ಯಾಮ್ ಅನ್ನ ತುಂಬಿಸ್ತಕ್ಕಂಥದ್ದು, ಇದೆಲ್ಲ ಕೆರೆಗಳನ್ನು ತುಂಬಿದ್ರಿಂದ ಇವತ್ತು ಅಂತರ್ಜಲ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ರೈತರು ಎಲ್ಲರೂ ಬಹಳ ಸುಖವಾಗಿದ್ದಾರೆ.
ನೆಗಳೂರಿನ ಹಾಗೂ ಎಲ್ಲ ಸುತ್ತಮುತ್ತಲಿನ ರೈತರಿಗೆ ತುಂಬಾ ಒಳ್ಳೆಯದಾಗಿದೆ. ಇವತ್ತು ನೀವು ಬೆಳೆದು ಪಾದವನ್ನಿಟ್ಟ ಕ್ಷೇತ್ರ ಸುಕ್ಷೇತ್ರ ಅನ್ನುವ ಹಾಗೆ ಇವತ್ತು ತಾವೆಲ್ಲರೂ ಬಂದು ಮತ್ತೆ ಇವತ್ತು ನೆಗಳೂರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನೆಗಳೂರು ಒಂದು ಭವ್ಯವಾಗಿ ಬೆಳಗಲಿ. ತಾವೇ ಫಕೀರಪ್ಪನವರು ಈ ನಾಡಿಗೆ ಒಬ್ಬ ಪ್ರಸಿದ್ಧ ಶಾಸಕರಾಗಿ ರಾಜಕಾರಣಿಯಾಗಿ ಈ ನಾಡಿಗೆ ನೀಡಿದ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವತ್ತು ಕೂಡ ಈ ಮಠದ ಒಂದು ಪ್ರಭಾವದಿಂದ ಎಲ್ಲರೂ ಕೂಡಿ ಜಾತಿ ಮತ ಪಂಥವಿಲ್ಲದೆ ನಾವೆಲ್ಲರೂ ನಮ್ಮದೇ ಸ್ವಾಮಿಗಳು ನಮ್ಮನೆಗೆ ಕಾರ್ಯಕ್ರಮ ನಡೆಯುತ್ತೆ, ಗುರುಗಳು ನಮ್ಮನೆಗೆ ಬರ್ತಾರೆ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಇವತ್ತು ಭಾಗಿಯಾಗಿ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ನನಗಿನ್ನೂ 1 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗ್ಬೇಕು. ಅವಾಗ ನನಗೆ ಆರಾಮ ಇರ್ಲಿಲ್ಲ. ಅಜ್ಜರು ನನಗೆ ಫೋನ್ ಮುಖಾಂತರ ಆಶೀರ್ವಚನ ಮಾಡಿದ್ರು. ಮತ್ತೆ ನಮ್ಮ ಉಜ್ಜಯಿನಿ ಜಗದ್ಗುರುಗಳು, ಮತ್ತೆ ನಮ್ಮ ಶ್ರೀಶೈಲದ ಜಗದ್ಗುರುಗಳು, ಎಲ್ಲ ಗುರುಗಳು ನನ್ನನ್ನ ಮಾತನಾಡಿಸಿ ನನಗೆ ಆಶೀರ್ವಾದ ಮಾಡಿದ್ರು. ಆದ್ದರಿಂದ ನಾನು ಬಹಳ ಜನ ಈಗಾಗಲೇ ರುದ್ರಪ್ಪ ಬದುಕೋದಿಲ್ಲ ಅಂತ ಹೇಳಿದ್ರು. ಆದರೂ ಸಹಿತ ನಾನು ಈ ಪಂಚಪೀಠಾಧೀಶ್ವರರ ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಿ ಮಾತಾಡಕ್ಕೂ ಬಾಯಿ ಸರಿಯಾಗಿ ಬರ್ತಿರ್ಲಿಲ್ಲ. ಇನ್ನು ಈಗ ಸ್ವಲ್ಪ ಸರಿಯಾಗಿದೆ, ನನ್ನ ಮಾತುಗಳು ಸರಿಯಾಗಿ ತಿಳಿತಾವ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆದರೂ ಸಹಿತ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ತಮ್ಮೆಲ್ಲರನ್ನ ನೋಡುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳುವಂತೆ ತಾವು ಯಾರು ಕೂಡ ಹೇಳ್ಬಾರ್ದು. ನಿನ್ನೆ ತುಂಬಾ ಜನ ಪೂಜ್ಯರ ಒಬ್ಬರ ಆಶೀರ್ವಚನ ಕೇಳಿದರೆ ಇವತ್ತು ಉಳಿದ ಎಲ್ಲ ಪೂಜ್ಯರ ಆಶೀರ್ವಚನವನ್ನು ಕೇಳಿ ಪುನೀತರಾಗೋಣ, ಧನ್ಯರಾಗೋಣ ಅಂತ ತನ್ನೆಲ್ಲರಿಗೂ ವಂದಿಸಿ ಪರಮ ಪೂಜ್ಯ ಗುರುಗಳ ಪಾದಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನನ್ನ ಮಾತುಗಳನ್ನು ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸನ್ಮಾನ್ಯ ರುದ್ರಪ್ಪ ಲಮಾಣಿ ಅವರು ಬಹುತೇಕ ಒಬ್ಬ ರಾಜ್ಯದ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲ, ಈ ಮಠದ ಒಬ್ಬ ಶಿಷ್ಯರಾಗಿ ಅವರು ಇವತ್ತು ಸೇವೆಯನ್ನು ಸಲ್ಲಿಸಂತವ್ರ ಆಗಿದ್ದಾರೆ ಅನ್ನುವಂತಹ ಹರ್ಷವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಆತ್ಮೀಯರೇ, ಮನುಷ್ಯನಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಗ್ರಂಥಗಳು ಅತ್ಯಂತ ಪ್ರಾಮುಖ್ಯತೆಯ ಪಾತ್ರವನ್ನು ನಿರ್ಣಾಯಕವಾಗಿ ವಹಿಸ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ